ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಭೂಮಿ ಇದ್ದಳು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಂದರೆ ತನ್ನ ಸಾಹೇಬರು ತುಂಬ ಪ್ರೀತಿಯಿಂದ ತಂದುಕೊಟ್ಟಿರೋ ಸ್ಯಾರಿ ಇದು. ಈ ಸೀರೆನ ನಾನು ಇವತ್ತು ಉಡ್ಕೊಬೇಕು ಅಂತಂದ್ಬಿಟ್ಟು ತುಂಬ ಅಂದರೆ ಅಜಿತ ತಂದುಕೊಟ್ಟಿರೋ ಕ್ಷಣಗಳನ್ನೆಲ್ಲ ತುಂಬಾ ನೆನಪು ಮಾಡ್ಕೊತಿರ್ತಾಳೆ. ಅವಾಗ ಸರಿ ಈ ಸೀರೆನೇ ಉಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಫುಲ್ ಮುಗುಳ್ನಾಗೆಯಲ್ಲಿ ನಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ನೆನಪಾಗುತ್ತೆ, ಅಯ್ಯೋ ನನ್ನ ಸಾಹೇಬ್ರಿಗೆ ಇವಾಗ ನನ್ನ ಕಂಡ್ರೆ ಆಗಲ್ಲ, ನಾನು ಇವಾಗ ಈ ಸೀರೆ ಉಟ್ಕೊಂಡ್ರೆ ಸರಿ ಹೋಗಲ್ಲ ಅಂತಂದ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅಷ್ಟೊತ್ತಿಗೆ ಬೇಡ, ಈ ಸೀರೆ ಬೇಡ ನನಗೆ ಅಂತಂದ್ಬಿಟ್ಟು ಬೇರೆ ಸೀರೆನ ಎತ್ಕೊಂಡು ಉಟ್ಕೊಳ್ಳೋಕ್ಕೋಸ್ಕರ ಕನ್ನಡಿ ಮುಂದೆ ನಿಂತ್ಕೊತಾಳೆ. ಆದರೆ ಮತ್ತೆ ನೆನಪು ಮಾಡ್ಕೊತಾಳೆ, ಇಲ್ಲಿ ಅಜಿತ ಬಂದು ಈ ಸೀರೆಯಲ್ಲಿ ನೀನು ತುಂಬ ಅಸಹ್ಯವಾಗಿ ಕಾಣ್ತೀಯಾ, ಬೇಡ ಕೆಟ್ಟದಾಗಿ ಕಾಣಿಸ್ತೀಯಾ, ಬೇಡ ಈ ಸೀರೆನ ಉಟ್ಕೊಬೇಡ, ಹಾಗೆ ಇದನ್ನೆಲ್ಲ ಮರ್ತಿ ನೀನು ಚೆನ್ನಾಗಿ ರೆಡಿಯಾಗಿ ಬಾ ಅಂತಂದ್ಬಿಟ್ಟು ಹೇಳಿರ್ತಾರ. ಮತ್ತೆ ಅವಳಿಗೆ ಫೀಲ್ ಆಗುತ್ತೆ, ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಆಗ್ತಾ ಇದೆ ನನಗೆ, ಯಾಕೆ ನನ್ನ ಸಾಹೇಬರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅಂದ್ರೂ ಯಾಕೆ ನನಗೆ ನನ್ನ ಸಾಹೇಬರು ಬಂದು ಏನೇನೋ ಹೇಳೋ ಥರ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಯಾವುದು ಬೇಡ ಅಂತಂದ್ಬಿಟ್ಟು ಬೇರೆ ಸೀರೆನ ಉಡ್ಕೊಂಡು ಸರಿ ನಮ್ಮ ಅತ್ತೆಗೆ ನಾನು ಆದಷ್ಟು ಬೇಗ ಸೂಪು ಹಾಗೆ ಅವ್ರಿಗೆ ಊಟ ಎಲ್ಲ ಮಾಡಿ ಕುಟ್ಕೊಳಿಸ್ಬೇಕು ಅಂತಂದ್ಬಿಟ್ಟು ಭೂಮಿ ಇದ್ದಳು ಅಡುಗೆ ಎಲ್ಲ ರೆಡಿ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಚ್ಚಿ ಬರ್ತಾನೆ. ಲಚ್ಚಿ ಬಂದ್ಬಿಟ್ಟು ಅದಕ್ಕೆ ಆಯ್ತಾ ಅಡುಗೆ ಅಂತಂದ್ಬಿಟ್ಟು ಕೇಳ್ತಾನೆ. ಹಾಂ ಮೈದು ಬಂದೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಬಂದು ತಗೊಂಬೈದು ಅಂದರೆ ಅತ್ತೆಗೆ ಸೂಪು ಹಾಗೆ ಅವ್ರಿಗೆ ಇಷ್ಟಪಟ್ಟಿರೋ ಅಡುಗೆ ಎಲ್ಲದೂ ಸಹಿತ ಮಾಡಿದ್ದೀನಿ, ಹಾಗೆ ಮಾವ ಹಾಗೆ ಅಪ್ಪಿಗೂ ಸಹಿತ ನಾನು ಅಡುಗೆನ ಮಾಡಿದ್ದೀನಿ ಆಯಿತಾ, ಹುಷಾರು ತೊಗೊಂಡೋಗು ಆಯಿತಾ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಅದಕ್ಕೆ ಆಯಿತು, ತಿಂಡಿ ಮಾಡಿದ್ರೆ ನೀವು ಅಂತಂದ್ಬಿಟ್ಟು ಕೇಳಿ ಇಲ್ಲಿ ಹೇಳ್ತಾನೆ. ಅದಕ್ಕೆ ನಿಮ್ಮ ಹತ್ರ ನಾನು ಏನೋ ಕೇಳಬೇಕು ಪ್ಲೀಸ್, ಆದರೆ ನಿಮ್ಮ ಹತ್ರ ನಾನು ಏನು ಕೇಳೋದಕ್ಕಿಂತ ಮುಂಚೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ ನಾನು ಕೇಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಚ್ಚು ಹೇಳ್ತಾನೆ. ಅವಾಗ ಸರಿ ಹೇಳು ಮೈದು ಏನೂ ಇಲ್ಲ ಅಂದಾಗ ಸರಿ ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ನಾನು ಅದನ್ನು ಕೇಳೋದು ಇಲ್ಲ, ನಿಮಗೆ ಟೈಮ್ ಸಿಕ್ಕಾಗ ಅದನ್ನು ನನಗೆ ಹೇಳ್ತೀರಾ, ಸರಿ ಅದನ್ನೆಲ್ಲ ಬಿಟ್ಟಾಕಿ ಇನ್ಮೇಲಾದರೂ ಆಯಿತಾ ನೀವು ಚೆನ್ನಾಗಿರಿ, ಹಾಗೆ ಮನೇಲಿ ನೀವು ತುಂಬ ಖುಷಿಯಾಗಿ ಓಡಾಡ್ಕೊಳ್ತಾ ಇದ್ದರೆ ತುಂಬಾ ಚೆಂದ, ಇವಾಗ ಏನೋ ನಾನು ಯಾರೋ ಹೊರಗಿನವ್ರ ಜೊತೆ ಮಾತಾಡ್ತಾ ಇದ್ದೀನೋ ಅಂತ ಅನಿಸ್ತಾ ಇದೆ, ಪ್ಲೀಸ್ ನೀವು ಸ್ವಲ್ಪ ಖುಷಿಯಿಂದ ನಕ್ಕಂತ ನನ್ನ ಜೊತೆ ಮಾತಾಡ್ಕೊಂಡಿರಿ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಅಂಜು ಹೇಳಿದಾಗ ಹೌದಾ ಮೈದಾ ಸರಿ ಆಯಿತು ಅಂದಾಗ ಪ್ಲೀಸ್ ನಗಿ ಅಂತಂದ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಸ್ಮೈಲ್ನ ಮಾಡ್ತಾಳೆ. ಸರಿ ಅದಕ್ಕೆ ಯಾವಾಗಲೂ ಈ ಥರ ನಗ್ನಗ್ತಾನೆ ಇರಿ ನೀವು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ದೇವಯಾನಿ ಹಾಗೆ ಅಂಜು ಬರ್ತಾರೆ. ಅವಾಗ ಅಂಜು ಬಂದ್ಬಿಟ್ಟು ದೇವಯಾನಿನೂ ಸಹಿತ ಅಲ್ಲಿಗೆ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ಅಂಜು ಬರೋದನ್ನ ನೋಡಿ ಅಂಜು ಬಾ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿ ಕರಿತಾನೆ. ಅವಾಗ ಬಾ ಹಾಸ್ಪಿಟ್ಲಿಗೆ ಹೋಗಿ ಟಿಫನ್ ಕೊಟ್ಟು ಬರೋಣ ಅಂತಂದ್ಬಿಟ್ಟು ಇಲ್ಲಿ ಕರೆದಾಗ ಇಲ್ಲ ನನಗೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ತನಕ ನಾನು ರೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಅಂಜು ಹೇಳಿದಾಗ ಲಚ್ಚಿ ಇದ್ದನು ಸರಿ ಆಯಿತು ನಾನೇ ಹೋಗಿ ಬರ್ತೀನಿ ಬಿಡು ಅಂತಂದ್ಬಿಟ್ಟು ಹೇಳಿ ಅದೇ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವಾಗ ಭೂಮಿನ ಸಹಿತ ಅಡುಗೆ ಮನೆ ಕಡೆ ಹೋಗ್ತಾಳೆ. ಆದರೆ ದೇವಯಾನಿ ಇದ್ದಳು ಅಂಜು ಹತ್ರ ಬಂದ್ಬಿಟ್ಟು ಅಂಜು ನಿನಗೇನಾದರೂ ತಲೆ ಕೆಟ್ಟಿದೆಯೇನೆ, ಯಾಕೆ ಹೇಗೆ ಆಡ್ತಾ ಇದೆಯಾ ಅಂತಂದ್ಬಿಟ್ಟು ಬೈತಾನೆ. ನಾನೇನು ಮಾಡಿದೆ ಮಾವ ಅಂದಾಗ ಏನು ಮಾಡ್ದ ಆ ಲಚ್ಚಿ ಕರೆದಾಗ ಹೋಗೇನಾಗಿತ್ತು ನಿನಗೆ, ಬರಲ್ಲ ಅಂತ ಹೇಳಿದೆ, ಏನಾಗಿದೆ ನಿನಗೆ, ನೀನು ಹೋಗಬೇಕು ತಾನೇ, ಅವನ ಜೊತೆ ನೀನು ಇವಾಗಿಂದನೇ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ಅವನ್ನ ಪ್ರತಿಯೊಂದೂ ಅರ್ಥ ಮಾಡಿಕೊಂಡ್ರೆ ಮುಂದೆ ಮದುವೆ ಆದಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ನೀನು ಹಿಂದೆನೇ ಸುತ್ತರಿತಿರ್ತಾನೆ, ಸ್ವಲ್ಪ ಅವನ ಹಿಂದೆ ನೀವು ಓಡಾಡಿ ಅವನ್ನ ನಿನ್ನ ಹತ್ರ ಮಾಡ್ಕೊಳ್ಳೆ ಅಂತಂದ್ಬಿಟ್ಟು ಇಲ್ಲಿ ದೇವಯಾನಿ ಅಂಜುಗೆ ಹೇಳ್ತಿರ್ತಾಳೆ. ಮಾಮ್ ನನಗೆ ಅದಕ್ಕಿಂತ ಇಂಪಾರ್ಟೆಂಟು ಇವತ್ತು ಮನೇಲಿ ಒಂದು ಕೆಲಸ ಇದೆ, ಅದನ್ನು ನಾನು ನೋಡ್ಬೇಕು ಇವತ್ತು ಅಂತಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅಂಥದ್ದು ಏನೇ ಇದೆ ಮನೆಯಲ್ಲಿ ಅದನ್ನೇನೇ ನೋಡ್ಬೇಕು ನೀನು ಅಂದಾಗ ಮಾಮ್ ಇವತ್ತು ಆ ಟೀ ಅಂಗಡಿ ಇದ್ದಾಳಲ್ಲ ಆ ಟೀ ಅಂಗಡಿ ಇವತ್ತು ಗೆಟ್ ಲಾಸ್ ಆಗೋ ಟೈಮು, ಹಾಗೆ ಅವಳು ನೈಟ್ ಹೊತ್ತು ಕಣ್ಣೀರನ್ನ ಸುರ್ಕೊಂತ ಹಾಗೆ ಮನೆ ಬಿಟ್ಟು ಹೋಗೋದನ್ನು ನಾನು ಕಣ್ಣು ತುಂಬ ನೋಡಬೇಕು ಮಾಮ್, ಅದಕ್ಕೋಸ್ಕರ ನಾನು ಎಲ್ಲಿ ಹೋಗಲ್ಲ ಮಾಮ್, ಇವತ್ತು ಅದನ್ನು ನಾನು ನೋಡಿಕೊಂಡು ಕಣ್ಣು ತುಂಬಿಕೊಳ್ಳೇಬೇಕು ಮಾಮ್ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಓ ಅದಾ ಅಂದಾಗ ಹೌದು ಇವತ್ತು ಹೋಗ್ತಾಳಲ್ಲ ಅಂದರೆ ಈ ಟೀ ಅಂಗಡಿ ಹೋದ್ಮೇಲೆ ಏನಿದ್ರು ಈ ಕಾಫಿದೆ ಹವಾ ಅಂತಂದ್ಬಿಟ್ಟು ಇಲ್ಲಿ ದೇವಯಾನಿಯಾಗಿ ಅಂಜು ಮಾತಾಡ್ಕೊತಿರ್ತಾರೆ. ಸರಿ ನಡಿ ಯಾರಾದರೂ ಕೇಳಿಸ್ಕೊಂಡ್ಬಿಟ್ಟರು ಅಂತಂದ್ಬಿಟ್ಟು ರೂಮ್ ಕಡೆ ಹೊರಡ್ತಾರೆ. ಹಾಗೆ ಇಲ್ಲಿ ಲಚ್ಚಿ ಇದ್ದನು ಮನೆಗೆ ಅಂದರೆ ಹಾಸ್ಪಿಟ್ಲಿಗೆ ಊಟ ತರ್ತಾನೆ. ತಂದ್ಬಿಟ್ಟು ಇಲ್ಲಿ ಸಂಗೀತನಿಗೆ ಆ ಸೂಪು ಎಲ್ಲ ಕೊಟ್ಟಾಗ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪು, ನಮ್ಮ ಭೂಮಿ ಕೈಯಾರೆ ಈ ಸೂಪ್ನ ಕುಡಿದ್ಬಿಟ್ರೆ ನನಗಂತೂ ಈ ಹಾಸ್ಪಿಟ್ಲ್ ಮೆಡಿಷನ್ನ ತೊಗೊಂಡು ಸಾಕಾಗೋಗಿತ್ತು, ಬಾಯೇ ಕೆಟ್ಟೋಗಿತ್ತು. ಅಂದರೂ ರೀ ಸಖತ್ತಾಗಿದೆ ರೀ, ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನನ್ನ ಬಾಯೆಲ್ಲ ಕೆಟ್ಟೋಯ್ತದ ರೀ, ಇದನ್ನು ಕುಡಿದ್ಬಿಟ್ಟಿಗೆ ನನ್ನ ಬಾಯೆಲ್ಲ ಸರಿ ಹೋಯ್ತು ರೀ, ಅಷ್ಟು ಚೆನ್ನಾಗಿದೆ ಕಣ್ರಿ ಅಂತಂದ್ಬಿಟ್ಟು ತುಂಬಾ ಹೊಗಳ್ತಿರ್ತಾಳೆ. ಅವಾಗ ಹೌದಾ ಅಮ್ಮ ಅಷ್ಟು ಚೆನ್ನಾಗಿದೆಯಾ ಅಂದಾಗ ಹೌದು ಕಣೋ ಸ್ವಲ್ಪ ನೋಡು ನೀನು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ
ಬೇಡಮ್ಮ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು, ನೀನು ಕುಡಿ ಇವಾಗ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ರೀ ನೀವು ಊಟ ಮಾಡಿರಿ ಅಂತ ಹೇಳಿದಾಗ, ಇಲ್ಲ ನನಗೆ ಯಾಕೋ ಹಸಿವಾಗ್ತಿಲ್ಲ ನೀನು ಊಟ ಮಾಡು ಅಂದಾಗ, ಅಪ್ಪ ನೀನು ಊಟನೇ ಮಾಡಿಲ್ಲಪ್ಪ 2-3 ದಿವಸದಿಂದ ಸರಿಯಾಗಿ, ನೀನು ಊಟ ಮಾಡಪ್ಪ ಅಂತಂದ್ಬಿಟ್ಟು ಇಲ್ಲಿ ಹಚ್ಚಿ ಹೇಳ್ತಾನೆ. ಅವಾಗ ಪರವಾಗಿಲ್ಲ ಬಿಡಪ್ಪ, ಅಮ್ಮ ಹೇಗೋ ಊಟ ಮಾಡಲಿ ಆಮೇಲೆ ಊಟ ಮಾಡಿದ್ರಾಗುತ್ತೆ ಅಂತಂದ್ಬಿಟ್ಟು, ರೀ ಯಾಕ್ರಿ ಇಷ್ಟು ಹೊತ್ತಿಂದ ಉಪವಾಸ ಇದ್ದೀರಾ, ನೀವು ಊಟ ಮಾಡ್ಕೊಬೇಕು ತಾನೆ, ಊಟ ಮಾಡಿ ಹೊಟ್ಟೆ ಹಸಿವಾಗಲ್ಲ, ಮೊದಲೇ ನೀವು ಟಾಬ್ಲೆಟು ಅವೆಲ್ಲ ತೊಗೊಬೇಕು, ಮೊದಲೇ ಆರೋಗ್ಯ ಸರಿ ಇರಲ್ಲ ತಾನೆ, ಟೈಮ್ ಸರಿಯಾಗಿ ಊಟ ಮಾಡಬೇಕು ತಾನೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ ಹಾಗೆ ಸತ್ಯ ಅಣ್ಣನೂ ಸಹಿತ ಬರ್ತಾರೆ. ಓಹೋ ಏನು ಮಾಡ್ತಿದ್ದಾರೆ ಮದರ್ರು ಅಂದ್ಕೊಂಡು ಒಳಗಡೆ ಬರ್ತಾನೆ. ಅವಾಗ ಅಜಿತ ಬಾ ಇವಾಗ ಬಂದ ಅಂತಂದ್ಬಿಟ್ಟು ಕರಿತಾಳೆ. ಹೌದಾ, ನಮ್ಮ ಭೂಮಿ ಕೈಯಾರ ಈ ಸೂಪ್ನ ಕುಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅಜಿತ, ಅವಳು ಕೈಯಾರೆ ಮಾಡಿಕೊಟ್ಟಿದ್ದು ಸೂಪ್ನ ಕುಡ್ದಕ್ಕೆ ನನಗೆ ಎಷ್ಟು ಸಮಾಧಾನ ಆಗ್ತಿದೆ ಅಂದರೆ ನನ್ನ ಬಾಯೆಲ್ಲ ಕೆಟ್ಟೋಗಿತ್ತು ಅಜಿತ, ಸೂಪ್ ಅಷ್ಟು ಸಖತ್ತಾಗಿದೆ ಕಣೋ ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಹೌದಾ ಅಂದಾಗ, ಅಪ್ಪ ನೀವು ಊಟ ಮಾಡಿದ್ರ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ಇಲ್ಲ ಅಂದಾಗ, ಯಾಕಪ್ಪ ನೀನು ಇಷ್ಟೊತ್ತಾದರೂ ಊಟ ಮಾಡಿಲ್ಲ, ಫಸ್ಟ್ ನೀವು ಊಟ ಮಾಡಿ ಅಂದಾಗ, ಅಲ್ಲಪ್ಪ 2-3 ದಿವಸದಿಂದ ನೋಡಿದ್ರೆ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಇವಾಗ ಊಟ ಮಾಡಿರಿ ಅಂದರೆ ಇವಾಗೂ ಬೇಡ ಅಂತ ಇದ್ದೀರಾ ಯಾಕಪ್ಪ ಅಂದಾಗ, ಇಲ್ಲ ಕಣೋ ಮುಂಚೆ ನನಗೆ ಅಂದರೆ ಸಂಗೀತನ ಕೋಮದಲ್ಲಿದ್ದಾಳೆ ಅನ್ನೋ ಟೆನ್ಷನಿಗೆ ನನಗೆ ಊಟನೇ ಸೇರ್ತಿರ್ಲಿಲ್ಲ, ಹಾಗೆ ಇವತ್ತು ನನ್ನ ಸಂಗೀತ ವಾಸಿಯಾಗಿದ್ದಾಳೆ ಆ ಖುಷಿಗೆ ನನಗೆ ಊಟ ಸೇರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಮಣ್ಣ ಹೇಳ್ತಾನೆ. ಅವಾಗ ಅಯ್ಯೋ ಅಪ್ಪ ಹೀಗೆ ಹೇಳಿದ್ರೆ ಹೇಗೆ, ನೀವು ಊಟ ಮಾಡಿ ಮೊದಲೇ ಹುಷಾರಿರಲ್ದಂಗೆ ಆಗುತ್ತೆ ಅಂತಂದು ಹೇಳಿದಾಗ, ಇಲ್ಲ ಸಂಗೀತ ನೀನೆಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತೀಯೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಕಣೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ರೀ ಯಾಕ್ರಿ ಹಾಗೆಲ್ಲ ಮಾತಾಡ್ತೀಯ ಅಂದಾಗ, ಇಲ್ಲ ಸಂಗೀತ ನೀನು ನನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ, ಅಂದರೆ ನಿನಗೋಸ್ಕರ ನನ್ನ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರನ್ನೂ ಬಿಟ್ಟು ನಿನ್ನೊಬ್ಳಿಗೋಸ್ಕರ ನಾನು ಇಡೀ ಊರನ್ನೇ ಬಿಟ್ಟು ಬಂದವನು, ಇವತ್ತು ನನ್ನನ್ನೇ ಒಂಟಿಯಾಗಿ ನೀನು ಎಲ್ಲಿ ಮಾಡಿ ಹೋಗ್ಬಿಡ್ತೀಯೋ, ಹಾಗೆ ನೀನು ಕೋಮದಲ್ಲಿ ಇದೆಯಾ ಅಂತ ಕೇಳಿದ ಗುಟ್ಟಿಗೆ ನನಗೂ ಸತ್ತು ಹೋಗ್ಬಿಡೋಣ ಅಂತ ಅನಿಸ್ಬಿಡ್ತು ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಅಯ್ಯೋ ರೀ ಯಾಕ್ರಿ ಈ ಥರ ಮಾತಾಡ್ತಿದ್ಯಾ, ಬಿಡ್ತು ಅನ್ನು ಈ ಥರ ಎಲ್ಲ ಮಾತಾಡಬೇಡವ್ರಿ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಹೌದು ಸಂಗೀತ ನನಗೆ ಬುದ್ಧಿ ಬಂದಾಗಿಂದ ಅಂದರೆ ನಾನು ನಿನ್ನ ಜೊತೆ ಇರೋಕತ್ತಾಗಿಂದ ನನಗೆ ಯಾವುದ್ರ ಮೇಲೂ ಆಸೆನಿಲ್ಲ, ಅಷ್ಟು ಪ್ರೀತಿ ನನಗೆ ಕೊಟ್ಟಿದ್ದೀಯಾ, ನೀನು ನನ್ನ ಜೊತೆ ಇದ್ದರೆ ನನಗೆ ಯಾವುದು ಬೇಡ, ಹಾಗೆ ನನಗೆ ನೀನು ಇಲ್ಲ ಅನ್ನೋ ಕ್ಷಣದಗೋಸ್ಕರ ನನಗೆ ಅರ್ಸ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗೆ ನನ್ನ 3 ಮಕ್ಕಳು ಸಹಿತ ಇದ್ದಾರೆ ಅವ್ರಿಗೋಸ್ಕರನಾರು ನಾನು ಇರಬೇಕು ಅಂತ ಒಂದು ಕಡೆ ಅನ್ನಿಸ್ತು, ನೀನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ ಅಂದರೆ ಆ ದೇವ್ರ ತಕ್ಕ ನಾನು ಬೇಡಿದ್ದು ಒಂದೇ, ಅದೇನೆಂದರೆ ನೀನು ಇರೋದ್ರೊಳಗೆ ನಾನು ಸತ್ತೋಗ್ಬೇಕು, ಆಮೇಲೆ ಬೇಕಾದ್ರೆ ಏನಾದರೂ ಆಗಲಿ, ನೀನು ಹೋದ್ಮೇಲೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ರೀ ಇನ್ನೊಂದ್ಸಲ ಆ ಮಾತನ್ನ ಆಡಬೇಡ ರೀ, ಯಾಕ್ರಿ ಈ ಥರ ಎಲ್ಲ ಮಾತಾಡ್ತೀಯ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಬೈತಿರ್ತಾಳೆ. ಅವಾಗ ಸರಿ ಸಂಗೀತ, ಇನ್ನು ಮುಂದೆ ನನಗೂ ಸಹಿತ ಈ ಥರ ಆಪತ್ತಾಗಿದೆ, ನಿನಗೂ ಇವಾಗ ಈ ಥರ ಆಗಿದೆ, ಇನ್ನು ಮುಂದೆ ಅದನ್ನು ನಾವು ಹೊಸ ಜೀವನನ ಸ್ಟಾರ್ಟ್ ಮಾಡೋಣ ಆಯಿತಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಗೆ ರಾಮಣ್ಣ ಹೇಳ್ತಾನೆ. ಸರಿ ಆಯಿತು ಅಂತಂದ್ಬಿಟ್ಟು ಇಲ್ಲಿ ರಮಣ್ ತನ್ನ ಖುಷಿಗೋಸ್ಕರ ತನ್ನ ಕೊಳ್ಳಲ್ಲಿರೋ ಚೈನ್ನ ತೆಗೆದು ಇಲ್ಲಿ ಸಂಗೀತನಿಗೆ ಹಾಕ್ತಾರೆ. ಅವಾಗ ಯಾಕ್ರಿ ಈ ಥರ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳಿದಾಗ, ಇಲ್ಲಿ ರಮಣ ಇದ್ದನು, ಇದು ನಮ್ಮ ಮದುವೆ ದಿವಸ ನಮ್ಮಮ್ಮ ನನಗೋಸ್ಕರ ಉಡುಗೊರೆ ಕೊಟ್ಟಿದ್ದ, ನಮ್ಮಮ್ಮ ನೆನಪಿಗೋಸ್ಕರ ನಾನು ನನ್ನ ಹತ್ರ ಇಟ್ಕೊಂಡಿದ್ದೆ, ಇವತ್ತಿಂದ ನೀನು ಅಂದರೆ ಕೋಮಕ್ಕೆ ಹೋಗಿ ವಾಪಸ್ ಬಂದಿದ್ಯಾ, ಅದಕ್ಕೋಸ್ಕರ ನಿನಗೊಂದು ಪುಟ್ಟ ಉಡುಗೊರೆ ಅಂತ ಅನ್ಕೋ, ಪುಟ್ಟ ಕಾಣಿಕೆ ಅಂತ ಅನ್ಕೋ ಅಂತಂದ್ಬಿಟ್ಟು ಇಲ್ಲಿ ರಮಣ ಇದ್ದನು ಸಂಗೀತ ಕೊಳ್ಳಿಗೆ ಇದನ್ನು ಹಾಕ್ತಾನೆ. ಸರಿ ರೀ, ನೀನು ಇಷ್ಟು ವರ್ಷದಿಂದ ನಿಮ್ಮ ತಾಯಿಗೋಸ್ಕರ ನೆನಪಲ್ಲಿ ಇಟ್ಕೊಂಡಿದ್ದಿ, ಹಾಗೆ ಇವತ್ತು ನಾನು ನಿನ್ನ ನೆನಪಿಗೋಸ್ಕರ ನಾನು ಕೊನೆ ಇರೋ ತನಕ ಇದನ್ನು ಕಾಪಾಡ್ಕೊತೀನಿ ರೀ ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೂ ಹೇಳ್ತಾನೆ. ಅವಾಗ ಸರಿ, ಹಾಗೆ ಇನ್ನು ಮುಂದೆ ನಾವು ಹೊಸ ಜೀವನನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ರಮಣ ಹಾಗೆ ಸಂಗೀತ ಮಾತಾಡಬೇಕಾದ್ರೆ, ಮಕ್ಕಳ ನಿಮ್ದೇನು ಅಭಿಪ್ರಾಯ ಇಲ್ಲ ತಾನೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹಾಗೆ ಲಚ್ಚಿಗೆ ಕೇಳ್ತಾರೆ. ಅಯ್ಯೋ ನೋವೇ ಏನೇ ಅಭಿಪ್ರಾಯ ಇಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಇವಾಗಾದರೂ ಊಟ ಮಾಡಿ ಅಪ್ಪ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸರಿ ಆಯಿತು ಅಂತಂದ್ಬಿಟ್ಟು ಊಟನ ಇಲ್ಲಿ ಸಂಗೀತನೇ ರಮಣಿಗೆ ತಿನ್ನಿಸ್ತಾರೆ. ಅವಾಗ ಸರಿ ಅಪ್ಪ, ಮೊದಲೇ ನಿಮಗೆ ಬೆನ್ನು ಅಂತೀರಾ, ಅದಕ್ಕೋಸ್ಕರ ಪ್ಲೀಸ್ ಮನೆಗೆ ಹೋಗಿ ಒಂದು 2 ದಿವಸ ರೆಸ್ಟ್ ಮಾಡಿ, ಇನ್ನು 2 ದಿವಸದಲ್ಲಿ ಅಮ್ಮನೇ ಮನೆ ಬರುತ್ತೆ ಅಂತಂದ್ಬಿಟ್ಟು ತುಂಬಾ ಹೇಳ್ತಾರೆ. ಆದರೆ ರಮಣ ಕೇಳ್ತಿರಲ್ಲ. ರೀ ಪ್ಲೀಸ್ ಮನೆಗೆ ಹೋಗು ನೀನು ಆಯಿತಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೇ ಹೇಳ್ತಾಳೆ. ಅವಾಗ ಸರಿ ಆಯಿತು ಅಂದಾಗ, ಓಹೋ ಅಮ್ಮ ಹೇಳಿದ್ರೇ ಸಯ್ಯ ನೀವು ಹೋಗೋದು ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿನೂ ಸಹಿತ ತಮಾಷೆನ ಮಾಡ್ತಿರ್ತಾನೆ. ಇಲ್ಲಿ ಮನೆಗೋಸ್ಕರ ರಮಣ ಅವರೆಲ್ಲ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಶ್ರವಣು ಹಾಗೆ ಅಜ್ಜಿ ಎಲ್ಲರೂ ಸಹಿತ ಕೂತ್ಕೊಂಡಿರ್ತಾರೆ. ಅಜ್ಜಿ ತನುಜ ಸಹಿತ ಮನೆಗೆ ಬರ್ತಾನೆ. ಅವಾಗ ಸರಿ ಅಮ್ಮ ಹೇಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಅವಾಗ ನನ್ನ ಮಗಳು ಹೇಗಿದ್ದಾಳೆ ಸಂಗೀತ ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿ ಕೇಳಿದಾಗ, ನಿನ್ನ ಮಗಳದು ಒಂದೇ ಹಠ ಅಂತಂದ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ. ನಾನು ಮನೆಗೆ ಬರ್ತೀನಿ ಅಂತ ಒಂದೇ ಹಠಪ್ಪ ನಿನ್ನ ಮಗಳದು ಅಂದಾಗ, ಅಯ್ಯೋ ಅವಳು ಯಾವಾಗಲೂ ಮನೆ ತುಂಬ ಓಡಾಡ್ಕೊಂಡು ನಕ್ಕೊತ ಇದ್ಲು, ಆದರೆ ಇವಾಗ ಒಂದೇ ರೂಮಲ್ಲಿ ಕೂಡ್ ಹಾಕಿದಂಗೆ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳಿದಾಗ, ಅಯ್ಯೋ ನಿಮ್ಮ ಮಗಳನ್ನ ನಾವೇನಾದರೂ ಕೂಡ ಹಾಕಿದ್ದೀವ, ಏನೋ ಕಾರಣಾಂತರಗಳಿಂದ ಅವರಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅಡ್ಮಿಟ್ ಮಾಡಿರುತ್ತಾನೆ, ಇನ್ನು 2 ದಿವಸದಲ್ಲಿ ಮನೆ ಬರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಸದ್ಯ ಹೇಗೋ ಇನ್ನು 2 ದಿವಸದಲ್ಲಿ ಮನೆ ಬರ್ತಾಳಲ್ಲ ಅಷ್ಟು ಸಾಕು ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾರೆ. ಅವಾಗ ಇಲ್ಲಿ ಅಂಜು ಇದ್ದಳು, ಅಯ್ಯೋ ಅದೆಲ್ಲ ಬಿಟ್ಟಾಕಿ ಈಗೀಗೋ ಅತ್ತೆ ಹೇಗೋ ವಾಸಿ ಆದರೂ ಮನೆಯವರೆಲ್ಲ ಸರಿ ಹೋದ್ವಿ, ಆದರೆ ಇಲ್ಲಿ ದೊಡ್ಡಪ್ಪ ನೋಡಿದ್ರೆ ತುಂಬ ಡಲ್ಲಾಗಿ ಕೂತಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಅಜಿತ ಇದ್ದನು ಇಲ್ಲಿ ಶ್ರವಣ ಹತ್ರ ಬಂದುಬಿಡ್ತಾನೆ. ಅವಾಗ ಮಾವ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಹಾಗೆ ಮನಸ್ವಿನಿ ಎಲ್ಲೇ ಇರಲಿ ನಾನು ಕರ್ಕೊಂಬರ್ತೀನಿ
ಹೇಳ್ತೀನಿ, ಆ ಅಶ್ವಿನಿ ರಾಣಾ ಅವರು ನಿನಗೆ ಮೋಸ ಮಾಡಿದಾಳೆ. ಅಪ್ಪ ಅನ್ನ ಅಂದರೆ ನಿಮಗೆ ಮಗಳ ಪ್ರೀತಿ ಬೇಕಾಗಿತ್ತು, ಅವಳೇ ಮಗಳು ಅಂತಂದ್ಬಿಟ್ಟು ನಾಟಕನ ಆಡಿರೋದು. ಪ್ಲೀಸ್, ನಾನು ಮುಂಚೆನೇ ಈ ವಿಚಾರ ನನಗೆ ಗೊತ್ತಾಗಿತ್ತು. ನಾನೇನಾದರೂ ಬಂದು ನಿಮಗೆ ಅದನ್ನು ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ನಂಬ್ತಿರಲಿಲ್ಲ. ಸುಮ್ಮನೆ ನಮ್ಮ ಮನೆಯಲ್ಲಿ ಸುಮ್ಮನೆ ತೊಂದರೆ ಆಗ್ತಿತ್ತು, ಹಾಗೆ ನಾವು ಸಮಸ್ಯೆಗೆ ಒಳಗಾಗ್ತಿದ್ವಿ. ನಮ್ಮಿಬ್ಬರ ಮಧ್ಯೆ ಸುಮ್ಮನೆ ಅನುಮಾನ ಅವೆಲ್ಲ ಹುಡ್ತಿತ್ತು. ಅದಕ್ಕೋಸ್ಕರ ನಾನು ಹೇಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸಾಕ್ಷಿ ಸಮೇತ ನಿಂತ್ರಿ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಹಾಗೆ ಸಾಕ್ಷಿ ಇಟ್ಕೊಂಡ್ಬಿಟ್ಟೆ ನಿಮ್ಮ ಹತ್ರ ಇವನ್ನೆಲ್ಲ ಹೇಳಿದ್ದು ಅಂತ ಅಂದ್ಬಿಟ್ಟು ಶ್ರವಣ್ ಹತ್ರ ಹೇಳ್ತಾನೆ. ಆದರೆ ಶ್ರವಣ್ ಏನು ಕೇಳ್ದೇನೆ ಸುಮ್ಮನೆ ಕೂತಿರ್ತಾನೆ. ಅವಾಗ ರಮಣ ಸಹಿತ, ಹೌದು ಶ್ರವಣ್, ಸ್ವಲ್ಪ ಹೇಳಿದ್ದನ್ನ ಅರ್ಥ ಮಾಡ್ಕೊ. ಅವಳು ಮಗಳ ಥರ ನಾಟಕ ಆಡೋದಕ್ಕೆ ಬಂದಿದ್ದು, ಅದೇನು ಮೋಸ ಮಾಡೋಕ್ಕೆ ಬಂದಿದ್ಲೇನೋ. ಪ್ಲೀಸ್ ಅವಳ ಬಗ್ಗೆ ನೀನು ಚಿಂತೆ ಪಡಬೇಡ. ಪ್ಲೀಸ್ ಇನ್ಮೇಲಾದರೂ ನೀನು ಖುಷಿಯಾಗಿರು, ನಿನ್ನ ಮಗಳು ಸಿಗ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಹೇಳ್ತಾನೆ. ಅವಾಗ ಅಜಿತಾ ಇದ್ದನು, ಪ್ಲೀಸ್ ಮಾವ, ಇನ್ನೊಂದು ಸಲ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ನೋಡಿ, ನಿಮ್ಮ ಮಗಳನ್ನ ಹುಡ್ಕೊಂಬಂದು ನಿಮ್ಮ ಕಣ್ಣು ಮುಂದೆ ನಿಲ್ಲಿಸೋದು ನನ್ನ ಜವಾಬ್ದಾರಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಜಿತಾ ಹೇಳ್ತಾನೆ. ಅವಾಗ ನೀವು ನನ್ನ ಮಾತನ್ನ ನಂಬಲ್ಲ ಅಂತ ಗೊತ್ತು, ಏಕೆಂದರೆ ನಾನು ಈ ಥರ ಮಾತುಗಳನ್ನ ತುಂಬ ಸಲ ನಿಮ್ಮ ಹತ್ರ ಹೇಳಿದ್ದೀನಿ. ಅದಕ್ಕೋಸ್ಕರ ನೀವು ನಂಬಲ್ಲ ಅಂತ ಗೊತ್ತಿದ್ದು ಸಹಿತ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮ ಮಗಳನ್ನ ಕರ್ಕೊಂಬಂದು ಬಿಡೋ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಹೇಳ್ತಾನೆ. ಆದರೆ ಶ್ರವಣ ಏನು ಕೇಳ್ತಾನೆ ಅಲ್ಲಿಂದ ಎದ್ದೋಗ್ತಾನೆ. ಅಯ್ಯೋ ದೇವ್ರೆ, ಆ ಮನಸ್ವಿನಿಂದ ಇವ್ರನ್ನ ಹೇಗೆ ಹೊರಗಡೆ ತರೋದು ಅಂತ ಮನೆಯವರೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಅಂದ್ಬಿಟ್ಟು ಸತ್ಯನ ಹೇಳ್ತಾನೆ. ಅದೇನು ಅಂದಾಗ ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿಗೆ ಒಂದು ಕಾಲ್ ಮಾಡಿ ಒಂದು ವಿಷಯನ ಹೇಳ್ತಾನೆ. ಅವಾಗ ಸರಿ, ನಾನು ಮಾಡಿರೋ ಪ್ಲ್ಯಾನ್ ಸರಿ ಇದೆಯಲ್ಲ, ಮನೇಲಿ ಎಲ್ರಿಗೂ ಸಹಿತ ಸಮಸ್ಯೆ ಆಗಿದೆ, ಹಾಗೆ ಎಲ್ಲರೂ ಸಹಿತ ಮೂಡ್ನ ಅಪ್ಸೆಟ್ ಆಗಿದೆ. ಅದಕ್ಕೋಸ್ಕರ ನಾನೊಂದು ಪ್ಲ್ಯಾನ್ನ ಮಾಡಿದ್ದೀನಿ, ಮನೆಯವರೆಲ್ಲ ಖುಷಿಯಾಗಿ ಇರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಸರಿ, ಹೇಗೋ ಮಾಡಪ್ಪ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಾರೆ. ಇಲ್ಲಿ ಅಜಿತಾ ನೋಡಿದ್ರೆ ಭೂಮಿನ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಾತೇ ಇಲ್ಲ. ಅವಳನ್ನ ಮನೆಯಿಂದ ಆಚೆ ಹಾಕೋದೇ ಒಂದು ಕೆಲಸ. ನಿಮಗೆ ಗೊತ್ತಾಗ್ಲಿಲ್ವಾ, ಹಾಸ್ಪಿಟ್ಲಲ್ಲಿ ಏನಾಗಿದೆ ನೋಡಿದ್ರಲ್ಲ, ಅಮ್ಮ ಇಲ್ಲ ಅಂದರೆ ಅಪ್ಪನೂ ಇಲ್ಲ, ಹಾಗೆ ಇಬ್ಬರನ್ನೂ ಕಳ್ಕೊಬೇಕಾಗುತ್ತೆ ಅವಳಿಂದ. ಅದಕ್ಕೋಸ್ಕರ ಅವಳ ಸವಸನ ಬೇಡ ಅಂತಂದ್ಬಿಟ್ಟು ಇಲ್ಲಿ ಅಜಿತಾ ಹೇಳ್ತಿರೋದನ್ನ ಭೂಮಿ ಕೇಳಿಸ್ಕೊತಾಳೆ. ಅವಾಗ ಅವರಿಗೆಲ್ಲ ತೊಂದರೆ ನನ್ನಿಂದ ಯಾಕೆ, ನಾನು ಇರೋದಕ್ಕೆ ಎಲ್ಲ ಇದೆಲ್ಲ ತೊಂದರೆ ಅಂತಂದ್ಬಿಟ್ಟು ಭೂಮಿ ಮತ್ತೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇಲ್ಲಿದ್ದರೆ ಸರಿ ಹೋಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತನಿಗೆ ಹೇಳಬೇಕಾದ ಮಾತುಗಳನ್ನ ಹೇಳಿ ಮನೆ ಬಿಟ್ಟು ಹೋಗ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.